ಪ್ರಜಾಶಕ್ತಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ಗುಂಡಿಗೆ ಜಲ್ಲಿಕಲ್ಲು ಸುರಿದು ಕೈ ತೊಳೆದುಕೊಂಡ ಸಿಬ್ಬಂದಿ. ತುಮಕೂರು ಜಿಲ್ಲೆಯ ಐತಿಹಾಸಿಕ ಪ್ರಸಿದ್ಧ ದೇವರಾಯನ ದುರ್ಗಕ್ಕೆ ಹೋಗೋ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದರೂ ಕೂಡ ರಸ್ತೆ ದುರಸ್ತಿ ಮಾತ್ರ ಮಾಡ್ತಾ ಇಲ್ಲ. ನಿತ್ಯ ದೇವರಾಯನ ದುರ್ಗಕ್ಕೆ ನೂರಾರು ಮಂದಿ ಭಕ್ತರು ಪ್ರವಾಸಿಗರು ಹೋಗ್ತಾರೆ. ಅಲ್ಲದೆ ವೀಕೆಂಡ್ನಲ್ಲಿ ಸಾವಿರಾರು ಮಂದಿ ಪ್ರವಾಸಿಗರು ದೇವರಾಯನ ದುರ್ಗಕ್ಕೆ ಹೋಗ್ತಾರೆ. ಆದರೆ ದೇವರಾಯನ ದುರ್ಗಕ್ಕೆ ಹೋಗುವ ಬೆಳಗುಂಬ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಸುಮಾರು 3 ಅಡಿಯಷ್ಟು ಗುಂಡಿ ಬಿದ್ದಿದ್ರೂ ಅಧಿಕಾರಿಗಳು ಮಾತ್ರ ಕೇರ್ ಮಾಡ್ತಾ ಇರಲಿಲ್ಲ. ಇನ್ನು ರಸ್ತೆ ದುರಸ್ತಿ ಮಾಡುವಂತೆ ಹಲವು ಬಾರಿ ಪಾಲಿಕೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ರಸ್ತೆ ಸರಿ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಈ ಬಗ್ಗೆ ಪ್ರಜಾಶಕ್ತಿ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಪಾಲಿಕೆ ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕದೆ ಜಲ್ಲಿಕಲ್ಲನ್ನ ಸುರಿದು ತೇಪೆ ಕಾರ್ಯ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಪ್ರಜಾಶಕ್ತಿ ವರದಿಗೆ ಅಧಿಕಾರಿಗಳು ಎಲ್ಲೋ ಎಚ್ಚೆತ್ತುಕೊಂಡಿದ್ರು. ಆದರೆ ರಸ್ತೆ ಕಾಮಗಾರಿ ಶಾಶ್ವತ ಪರಿಹಾರ ಒದಗಿಸೋದನ್ನ ಬಿಟ್ಟು ಗುಂಡಿಗೆ ಕಲ್ಲನ್ನ ಸುರಿದು ಹೋಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಿಮ್ಮ ಪ್ರಜಾಶಕ್ತಿ ಟಿವಿ ದೇವರಾಯನ ದುರ್ಗಕ್ಕೆ ಹೋಗುವಂತಹ ರಸ್ತೆ ಕರ್ಮಕಾಂಡದ ಬಗ್ಗೆ ಮೊನ್ನೆ ತಾನೇ ಸುದ್ದಿ ಮಾಡಿತ್ತು. ಈಗ ಸುದ್ದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಏನು ಕಾಮಗಾರಿ ಮಾಡಬೇಕಾಗಿತ್ತು, ಇಲ್ಲಿನ ರಸ್ತೆ ಸಮಸ್ಯೆ ಬಗೆಹರಿಸಬೇಕಾಗಿತ್ತು. ಆದರೆ ಜಲ್ಲಿಯನ್ನು ತುಂಬಿ ಈಗ ಏನು ಕಳಪೆ ಕಾಮಗಾರಿ ಅಂತಲೇ ಹೇಳ್ಬೋದು. ಜೊತೆಗೆ ಈಗ ಎಲ್ಲೋ ಒಂದು ಕಡೆ ತೇಪೆ ಹಾಕುವಂಥ ಕೆಲಸ ಏನು ಇಲ್ಲಿನ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರ್ಬೋದು, ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಈ ಸುದ್ದಿ ನಾವೇನೋ ಮಾಡಿದ್ದೀವಿ, ಏನೋ ಎಲ್ಲೊಂದು ಕಡೆ ಕಾಟಾಚಾರಕ್ಕೆ ಈಗ ಬಂದು ಈಗ ಜಲ್ಲಿ ಹಾಕಿ ಹೋಗಿರುವಂಥದ್ದು. ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರೋದೊಂದೇ, ಶಾಶ್ವತವಾಗಿ ಈ ರಸ್ತೆ ಏನಿದೆ ಐತಿಹಾಸಿಕ ಸ್ಥಳ ದೇವರಾಯನ ದುರ್ಗಕ್ಕೆ ಹೋಗ್ತೀವಿ, ದೇವರ ದರ್ಶನ ಪಡಿತೀವಿ. ಆ ಸಂದರ್ಭದಲ್ಲಿ ಸಾರ್ವಜನಿಕರ ಹರಸಾಹಸ ಪಡ್ತಾ ಇದ್ದೀವಿ. ಇಲ್ಲಿನ ರಸ್ತೆ ಸಮಸ್ಯೆ ಸಂಪೂರ್ಣವಾಗಿ ಏನು ಪರಿಹಾರ ಕೊಡಬೇಕು, ನಮಗೆ ಹೊಸದಾದ ರಸ್ತೆ ಬೇಕು ಅಂತ ಆಗ್ರಹ ಮಾಡಿದ್ರು. ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಎಲ್ಲೊಂದು ಕಡೆ ತೇಪೆ ಹಾಕಿ ಹೋಗಿರುವಂಥದ್ದು. ಈ ನಡೆ ಏನು ಅಧಿಕಾರಿಗಳ ಈ ನಡೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಇನ್ನಾದರೂ ತುಮಕೂರಿನ ಅಧಿಕಾರಿಗಳು ಇಲ್ಲಿ ಬಂದು ಶಾಶ್ವತ ಪರಿಹಾರ ಒದಗಿಸ್ತಾರ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.